ನೇಪಾಳ ಸುಂದರಿ ಮಹಾಲಕ್ಷ್ಮಿ ಸಾವಿನ ಸುತ್ತ ಅನುಮಾನದ ಹುತ್ತ ಹೆಚ್ಚಾನೇ ಇದೆ. ಕೊಲೆ ಆರೋಪಿ ಅಶ್ರಫ್ ಅಲ್ಲ, ಬೇರೆ ವ್ಯಕ್ತಿ ಅಂತ ಖಾಕಿ ಪಡೆ ಹೇಳ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವ ಮಾಹಿತಿಗಳು ಲಭ್ಯ ಆಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇನ್ಸ್ಟಾಗ್ರಾಮ್ ಸುಂದರಿ ಸಾವಿನ ಸುತ್ತ ಅನುಮಾನ. ಮಹಾಲಕ್ಷ್ಮಿ ಕೊಲೆ ಕೇಸ್ ಪೊಲೀಸರಿಗೆ ಚಾಲೆಂಜ್. ಟಾಯ್ಲೆಟ್, ಕಿಚನ್, ಬಾತ್ರೂಮ್ನಲ್ಲಿಲ್ಲ ರಕ್ತದ ಕಲೆ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ತನಿಖೆ ಚುರುಕಾಗಿದೆ. ಡಿಸಿಪಿ ಶೇಖರ್ ನೇತೃತ್ವದಲ್ಲಿ 5 ಟೀಮ್ಗಳ ರಚನೆ ಮಾಡಿದ್ದು, ಸಿಸಿಟಿವಿ ಪರಿಶೀಲನೆ, ಎಫ್ಎಸ್ಎಲ್ ವರದಿ, ಸಂಬಂಧಿಕರು, ಸ್ನೇಹಿತರ ವಿಚಾರಣೆ ಸೇರಿ ಹಲವು ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ನಡೆಸಲಾಗುತ್ತಿದೆ. ಆದ್ರೆ ಮಹಾಲಕ್ಷ್ಮಿ ಕೊಲೆ ಬಗ್ಗೆ 10 ಅನುಮಾನಗಳು ಶುರುವಾಗಿದೆ. ಯಾಕಂದ್ರೆ ಮಹಾಲಕ್ಷ್ಮಿ ಕೊಲೆ ಮಾಡಿರೋದು ಮನೆಯಲ್ಲಿ ಎನ್ನುವುದಕ್ಕೆ ಯಾವುದೇ ಕುರುಹುಗಳಿಲ್ಲ. ಟಾಯ್ಲೆಟ್, ಕಿಚನ್, ಬಾತ್ರೂಮ್ ಎಲ್ಲೂ ರಕ್ತದ ಕಲೆಗಳಿಲ್ಲ. ಗೋಡೆಯ ಮೇಲೂ ರಕ್ತದ ಕಲೆಗಳು ಕಂಡು ಬಂದಿಲ್ಲ. ಬೇರೆಡೆ ಕತ್ತರಿಸಿ ಫ್ರಿಡ್ಜ್ಗೆ ತಂದಿಟ್ರ ಕಿರಾತಕ. ಹೌದು, ಹೀಗೊಂದು ಅನುಮಾನ ಕಾಡದೇ ಇರೋದಿಲ್ಲ. ಮನೆಯಲ್ಲಿ ಯಾವುದೇ ರಕ್ತದ ಕಲೆಗಳಿಲ್ಲ. ಹೀಗಾಗಿ ಬೇರೆಡೆ ಕೊಲೆ ಮಾಡಿ ಕತ್ತರಿಸಿ ತಂದು ಫ್ರಿಡ್ಜ್ನಲ್ಲಿ ಇಡಲಾಗಿದೆ ಎಂಬ ಅನುಮಾನವಿದೆ. ಡಸ್ಟ್ಬಿನ್ ಕವರ್ನಲ್ಲಿ ಮಾಂಸವನ್ನ ತಂದು ಫ್ರಿಡ್ಜ್ನಲ್ಲಿ ಇಡಲಾಗಿದ್ಯಾ ಎಂಬ ಅನುಮಾನವಿದೆ. ಇದಿಷ್ಟೇ ಅಲ್ಲದೆ ಮನೆಯ ಸುತ್ತಮುತ್ತ ಒಂದೇ ಒಂದು ಸಿಸಿ ಕ್ಯಾಮೆರಾಗಳಿಲ್ಲ. ಸೆಪ್ಟೆಂಬರ್ 2ಕ್ಕೆ ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಸುಮಾರು 20 ದಿನದ ಹಿಂದೆಯೇ ಮಹಾಲಕ್ಷ್ಮಿ ಕೊಲೆಯಾಗಿರೋ ಶಂಕೆ ಶುರುವಾಗಿದೆ. ಕೊಲೆ ಮಾಡಿದ್ನ ಒಡಿಶಾ ಮೂಲದ ವ್ಯಕ್ತಿ. ಇನ್ನು ಅಶ್ರಫ್ ಸೇರಿ ಇನ್ನಿಬ್ಬರ ಜೊತೆಯಲ್ಲಿ ಒಡನಾಟ ಇಟ್ಟುಕೊಂಡಿದ್ದ ಮಹಾಲಕ್ಷ್ಮಿ ಒಡಿಶಾ ಮೂಲದವನ ಜೊತೆಯೂ ಮಹಾಲಕ್ಷ್ಮಿ ಕ್ಲೋಸ್ ಆಗಿದ್ಲಂತೆ. ಆರೋಪಿತ ಅಶ್ರಫ್ನನ್ನ ಈಗಾಗಲೇ ವಿಚಾರಣೆ ನಡೆಸಿರೋ ಪೊಲೀಸರು ಮಹಾಲಕ್ಷ್ಮಿ ಕೊಲೆಯಲ್ಲಿ ಅವನ ಪಾತ್ರ ಇಲ್ಲ ಅನ್ನೋ ಮಾಹಿತಿ ಪತ್ತೆಯಾಗಿದ್ಯಂತೆ. ಹೀಗಾಗಿ ಬೆಂಗಳೂರು ಬಿಟ್ಟು ಹೊರ ಹೋಗದಂತೆ ಹೇಳಿ ಕಳಿಸಿದ್ದಾರಂತೆ. ಈ ಮಧ್ಯೆ ಒಡಿಶಾ ಮೂಲದ ವ್ಯಕ್ತಿ ಕೊಲೆ ಮಾಡಿರುವ ಶಂಕೆ ಹೆಚ್ಚಾಗಿದೆ. ಹೀಗಾಗಿ ಒಡಿಶಾ ಮೂಲದ ಆರೋಪಿಯು ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿದ್ದಾರಂತೆ. ಅದಕ್ಕೆ ಬೆಂಗಳೂರು ಪೊಲೀಸರು ಆರೋಪಿಯ ಬೆನ್ನು ಹತ್ತಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ 3 ಜಾಮೀನು ಸಿಕ್ಕಿದೆ. ಹಾಗಿದ್ರೆ ದರ್ಶನ್ಗೂ ಜಾಮೀನು ಸಿಗುತ್ತಾ ಇಲ್ವಾ? ಈ ಬಗ್ಗೆ ಗೊಂದಲ ಸಹಜವಾಗಿ ಜಾಸ್ತಿ ಆಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರೇಣುಕಸ್ವಾಮಿ ಕೊಲೆ ಕೇಸ್ 3 ಜಾಮೀನು. ಇನ್ನುಳಿದ ದರ್ಶನ್ ಗ್ಯಾಂಗ್ ಕತೆ ಏನು? ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಆದರೆ ನಟ ದರ್ಶನ್ ಕಳೆದ ಶನಿವಾರ ಜಾಮೀನು ಅರ್ಜಿ ಹಾಕಿದ್ದು ನಿನ್ನೆ ಮೊದಲ ವಿಚಾರಣೆ ನಡೆದಿದೆ. ಸೆಪ್ಟೆಂಬರ್ 27ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಈ ಮಧ್ಯೆ ನಿನ್ನೆ ಜಾಮೀನು ಪಡೆದಿರುವ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಸಿಕ್ಕ ರೀತಿ ಜಾಮೀನು ದರ್ಶನ್ಗೂ ಸಿಗುವ ಸಾಧ್ಯತೆಗಳು ಇವೆಯೇ ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಇದೀಗ ಚರ್ಚೆ ನಡೀತಾ ಇದೆ. ದರ್ಶನ್ಗೆ ಜಾಮೀನು ಸಿಗದಿರಲು ಮೂಲ ಕಾರಣ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ವಿವಿಧ ಮಂದಿ ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ರು. ಆದರೆ ಈ 3 ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರಲಿಲ್ಲ. ಅವರಿಗೆ ಅಪರಾಧದ ತೀವ್ರತೆಯ ಬಗ್ಗೆಯೂ ಅರಿವಿರಲಿಲ್ಲ. ಕೊಲೆ ಮಾಡಿದ ಬಳಿಕ ಶವ ಸಾಗಿಸಲು ಉಳಿದ ಆರೋಪಿಗಳಿಗೆ ನೆರವಾಗಿದ್ರು. ರೇಣುಕಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದರಾಗ್ಲಿ ಅಥವಾ ರೇಣುಕಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ದರಾಗ್ಲಿ ಇವರ ಪಾತ್ರವಿರಲಿಲ್ಲ. ಸ್ಥಳದಲ್ಲೂ ಇರಲಿಲ್ಲ. ಕೊಲೆಯಾದ ಬಳಿಕ ಇವರು ಬಂದಿದ್ರು. ಈ ಕೃತ್ಯವನ್ನ ಒಪ್ಪಿಕೊಂಡು ಪೊಲೀಸರಿಗೆ ಶರಣಾದ್ರೆ ಹಣ ನೀಡುವುದಾಗಿಯೂ ಬಳಿಕ ಠಾಣೆಯಿಂದ ಬಿಡಿಸಿಕೊಂಡು ಬರುವುದಾಗಿಯೂ ನಂಬಿಸಿದ್ರಿಂದ ಕೇವಲ ಹಣ ಸಿಗುತ್ತೆ ಎಂಬ ಕಾರಣಕ್ಕಾಗಿ ಪೊಲೀಸರಿಗೆ ತಾವಾಗಿಯೇ ಶರಣಾಗಿದ್ರು. ಈ ವಿಚಾರವನ್ನ ಆರೋಪಿಗಳ ಪರ ವಾದ ಮಂಡಿಸಿದ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಕೋರ್ಟ್ ಸಹ ಇದನ್ನ ಪರಿಗಣಿಸಿ ಜಾಮೀನು ನೀಡಿದೆ.
ಇದೀಗ ಮುಖ್ಯ ಪ್ರಶ್ನೆ ಎದುರಾಗಿರುವುದು ದರ್ಶನ್ ಮತ್ತು ಗ್ಯಾಂಗ್ನ ಜಾಮೀನು ವಿಚಾರ. ಉಳಿದ ಅಷ್ಟು ಮಂದಿ ಆರೋಪಿಗಳು ರೇಣುಕಸ್ವಾಮಿ ಅಪಹರಣದಿಂದ ಹಿಡಿದು ಚಿತ್ರಹಿಂಸೆ ನೀಡಿ ಕೊಲೆ ಆದವರೆಗೂ ಗುರುತಿಸಿಕೊಂಡ ಆರೋಪಿಗಳಾಗಿದ್ದಾರೆ. ಹೀಗಾಗಿ ಇವರೆಲ್ಲರೂ ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರುವ ಆರೋಪ ಎದುರಿಸುತ್ತಿರುವುದರಿಂದ ಜಾಮೀನು ಪಡೆದುಕೊಳ್ಳುವುದು ಅಷ್ಟು ಸುಲಭದ ವಿಚಾರವಲ್ಲ. ಕೋರ್ಟ್ ಸಹ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಜಾಮೀನು ನೀಡಿದ್ದೇ ಆದಲ್ಲಿ ಪ್ರಭಾವಿಯಾಗಿರುವ ಹಿನ್ನೆಲೆಯಲ್ಲಿ ಸಾಕ್ಷ್ಯ ನಾಶಪಡಿಸುವ ಸಾಧ್ಯತೆ ಇದೆ ಎಂಬುದು ಸಹ ಕಾರಣವಾಗಿದೆ. ಈ ಎಲ್ಲ ಕಾರಣಗಳಿಗಾಗಿ ಈವರೆಗೂ ಕೋರ್ಟ್ ದರ್ಶನ್ಗಾಗ್ಲಿ ಅಥವಾ ಪವಿತ್ರ ಗೌಡಗಾಗ್ಲಿ ಅಥವಾ ಇನ್ನುಳಿದ ಅಷ್ಟು ಮಂದಿಗೆ ಜಾಮೀನು ನೀಡುವಲ್ಲಿ ವಿಳಂಬ ಆಗ್ತಾ ಇದೆ. ದರ್ಶನ್ ಸೆಪ್ಟೆಂಬರ್ 27ರಂದು ವಿಚಾರಣೆ ನಡೆದರೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 25ರಂದು ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಲಿಪ್ಸ್ಟಿಕ್ ಬ್ಯೂಟಿಗೆ ಸದ್ಯಕ್ಕೆ ಬೇಲ್ ಭಾಗ್ಯ ಸಿಕ್ಕಿಲ್ಲ. ಜಾಮೀನ್ ಸಿಕ್ಕರೆ ಸಾಕು ಅಂತ ಭಾರಿ ಕಸರತ್ತು ನಡೆಸಿದ್ರು ಕೋರ್ಟ್ ಮುಂದೂಡಿದೆ. ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಸೆಂಟ್ರಲ್ ಜೈಲು ಬ್ಯೂಟಿಗಿಲ್ಲ ಬೇಲ್ ಭಾಗ್ಯ. ಪರಪ್ಪನ ಅಗ್ರಹಾರದಲ್ಲೇ ಪವಿತ್ರ ಲಾಕ್. ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ಬ್ಯೂಟಿ ಈಗ ಪರಪ್ಪನ ಅಗ್ರಹಾರದಲ್ಲೇ ಲಾಕ್ ಆಗುವಂತಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲೇ 100 ದಿನ ಪೂರೈಸಿರುವ ಪವಿತ್ರ ಚಾರ್ಜ್ ಶೀಟ್ ಸಲ್ಲಿಸುತ್ತಿದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ಲು. ಆದರೆ ಬಿಡುಗಡೆ ಭಾಗ್ಯ ಮಾತ್ರ ಪವಿತ್ರಗೆ ಸಿಕ್ಕಿಲ್ಲ. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ 25ಕ್ಕೆ ಪವಿತ್ರ ಬೇಲ್ ಅರ್ಜಿ ಮುಂದೂಡಿದ್ದು ಆಗಲಾದ್ರೂ ಜಾಮೀನು ಸಿಗುತ್ತಾ ಅಂತ ಕೈ ಹಿಸುಕಿಕೊಳ್ತಿದ್ದಾಳೆ. ಈ ಮಧ್ಯೆ ಕೊಲೆ ಪ್ರಕರಣದ 3 ಆರೋಪಿಗಳಿಗೆ ಬೇಲ್ ಸಿಕ್ಕಿದ್ದು ಇವಳ ಕಣ್ಣು ಕೆಂಪಗಾಗಿಸಿದೆ. 3 ಆರೋಪಿಗಳಿಗೆ ಜಾಮೀನು ಮಂಜೂರು. A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯ್ಕಿಗೆ ಜಾಮೀನು ನೀಡಿದೆ. ಹೈಕೋರ್ಟ್ನಲ್ಲಿ A16 ಕೇಶವಮೂರ್ತಿಗೆ ಬೇಲ್ ನೀಡಲಾಗಿದೆ. ಈ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದು ನನಗ್ಯಾಕೆ ಸಿಗ್ಲಿಲ್ಲ ಅಂತ ಹೊಟ್ಟೆ ಉರಿ ಪಡ್ಕೋತಿದ್ದಾಳೆ ಎನ್ನಲಾಗ್ತಿದೆ. ಸೆಪ್ಟೆಂಬರ್ 25ಕ್ಕೆ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಗರ ಪಟ್ಟಣಗಳಲ್ಲಿ ಹಾಕಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಎಷ್ಟೋ ನದಿಗಳು ಮಲಿನವಾಗ್ತಾ ಇವೆ. ಇದರಿಂದ ಜಲಚರ ಹಾಗೂ ಜನಜೀವನದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಇದನ್ನು ತಡೆಗಟ್ಟೋದಕ್ಕೆ ಪೊನ್ನಂಪೇಟೆಯ ಗ್ರಾಮ ಪಂಚಾಯಿತಿ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ. ನದಿಗೆ ಟ್ರಾಸ್ ಬ್ಯಾರಿಯರ್ ಅಳವಡಿಕೆ. ನೀರಿನಲ್ಲಿ ತೇಲಿ ಬರುವ ತ್ಯಾಜ್ಯಗಳ ತಡೆಗೆ ಕ್ರಮ. ಪ್ರಕೃತಿ ಸೌಂದರ್ಯವೇ ಹೊದ್ದು ಮಲಗಿರೋ ಕೊಡಗಿನಲ್ಲಿ ದಿನದಿಂದ ದಿನಕ್ಕೆ ನದಿಗಳು ಮಲಿನವಾಗುತ್ತಿದೆ. ಜನರು ಬಳಸಿ